ಚಿಂತಾಮಣಿಯಲ್ಲಿ ಒಂದು ಸೇತುವೆ ಹಾಳಾಗಿದ್ದು ನಿರ್ಮಾಣ ಮಾಡಿ ಅಂತ ಸಾಕಷ್ಟು ಬಾರಿ ಕೇಳಿದ್ರು ಕೂಡ ಅಧಿಕಾರಿಗಳಾಗಿರ್ಬೋದು, ಅಲ್ಲಿನ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಸಾಕಷ್ಟು ನಿರ್ಲಕ್ಷ್ಯವನ್ನ ಹೇರಿದ್ದಾರೆ ಅಂತ ಅಲ್ಲಿನ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಪುರದಕೆರೆ ಸೇತುವೆ ಮರು ನಿರ್ಮಾಣ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 8 ವರ್ಷಗಳ ಹಿಂದೆ ಹಾನಿಗೀಡಾಗಿರುವ ಸೇತುವೆ ನಿರ್ಮಾಣಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಯಪ್ಪನಹಳ್ಳಿ ಗ್ರಾಮದಲ್ಲಿ ಇರುವಂತಹ ಸೇತುವೆ ಉಪ್ಪಾರಪೇಟೆಯಿಂದ ರಾಯಪ್ಪನಹಳ್ಳಿ ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇದೇ ಸೇತುವೆ ಮೂಲಕ ಸಂಚರಿಸುವ ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಸ್ವಲ್ಪ ಯಾಮಾರಿದ್ರೆ ಮೋರಿಯಿಂದ ಕೆಳಗೆ ಬೀಳುವಂತಹ ಆತಂಕ. ಸೇತುವೆ ಸಂಪೂರ್ಣವಾಗಿ ಮುರಿದ್ರೆ 10 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು. ಪುರದಕೆರೆ ಸೇತುವೆ ಮರು ನಿರ್ಮಾಣ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. 8 ವರ್ಷಗಳ ಹಿಂದೆನೆ ಹಾನಿಗೀಡಾಗಿದೆ ಒಂದು ಸೇತುವೆ, ಮತ್ತೆ ಮರು ನಿರ್ಮಾಣ ಮಾಡಿ ಅಂತ ಅಂದ್ರೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅಧಿಕಾರಿಗಳು. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಾಯಪ್ಪನಹಳ್ಳಿ ಗ್ರಾಮ ಉಪ್ಪಾರಪೇಟೆಯಿಂದ ರಾಯಪ್ಪನಹಳ್ಳಿ ಗ್ರಾಮಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಒಂದು ಸೇತುವೆ. ಸಾಕಷ್ಟು ಹದಗೆಟ್ಟಿದೆ. ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ಸೇತುವೆ ಕೂಡ ಹಾಳಾಗಿದ್ದು ಇವತ್ತು ನಾಳೆ ಬೀಳುತ್ತೆ ಅನ್ನೋಂತಹ ಭಯದಲ್ಲಿ ನಾವು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಕಸ್ಮಾತ್ ಈ ಸೇತುವೆ ಏನಾದರೂ ಮುರಿದು ಬಿದ್ದರೆ ನಾವು ಸುಮಾರು 10 ಕಿಲೋಮೀಟರನ್ನ ಸುತ್ತಿ ಬಳಸಿ ಗ್ರಾಮಗಳಿಗೆ ಹೋಗಬೇಕಾಗುವಂತ ಸಾಹಸವನ್ನ ಮಾಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಸ್ವಲ್ಪ ಯಾಮಾರಿದ್ರೆ ಸಾಕು ಮೋರಿಯಿಂದ ಕೆಳಗೆ ಬೀಳುವ ಆತಂಕ ಉಂಟಾಗಿದೆ. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಸಂಪೂರ್ಣವಾಗಿ ಹದಗೆಟ್ಟಿದೆ ಸೇತುವೆ. ಕಾಣಿಸ್ತಾ ಇದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಸುಮಾರು ನಿನ್ನೆ ಮೊನ್ನೆ ಹಾಳಾಗಿರೋದಲ್ಲ, 8 ವರ್ಷದ ಪರಿಸ್ಥಿತಿ ಇದು. ನಾವು ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿದ್ದೀವಿ. ಅಡಚಣೆ ಉಂಟಾಗ್ತಾ ಇದೆ, ಗ್ರಾಮೀಣ ಪ್ರದೇಶಗಳಿಗೆ ನಾವು ಸಂಚರಿಸಬೇಕು ಅಂತ ಹೇಳಿ. ಆದ್ರೂ ಕೂಡ ಯಾರು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ. ಸಣ್ಣ ಪುಟ್ಟ ವಾಹನಗಳು ಓಡಾಡಬಹುದು, ಯಾವುದೇ ರೀತಿಯಾದಂತಹ ಸ್ವಲ್ಪ ಅಲ್ಪ ಮಟ್ಟಿಗೆ ಅಪಾಯ ಕಾದಿದೆ. ಆದರೆ ಏನಾದರೂ ಭಾರಿ ಗಾತ್ರದ ವಾಹನ ಏನಾದರೂ ಸಂಚರಿಸಿದ್ರೆ ಮುರಿದು ಬೀಳುತ್ತೆ ಈ ಒಂದು ಸೇತುವೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುರದಕೆರೆ ಬಳಿ ಸೇತುವೆ ಬೀಳುವ ಹಂತದಲ್ಲಿದೆ. ವರ್ಷಗಳೇ ಕಳೆದರೂ ಕೂಡ ಸೇತುವೆಯನ್ನ ನಿರ್ಮಾಣ ಮಾಡ್ತಿಲ್ಲ. ಅದೇ ರೀತಿ ಸುಮಾರು ಏನಿವೆಲ್ಲ ರಾಯಪ್ಪನಹಳ್ಳಿ ಇರ್ಬೋದು, ಉಪ್ಪಾರಪೇಟೆ ಆಗಿರ್ಬೋದು, ಸುಮಾರು ಗ್ರಾಮಗಳೇನಿದೆ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆಗಳನ್ನ ಸರಿಪಡಿಸುವಂತಹ ಕೆಲಸ ಯಾವಾಗ ಆಗುತ್ತೆ, ಸೇತುವೆಯ ಮರು ನಿರ್ಮಾಣ ಕೆಲಸ ಯಾವಾಗ ಆಗುತ್ತೆ, ಯಾವುದೇ ರೀತಿಯಾದಂತಹ ಸೂಚನೆಗಳು ಕಾಣಿಸ್ತಾ ಇಲ್ಲ. ನಾವು ಸಾಕಷ್ಟು ಬಾರಿ ಮನವಿಗಳನ್ನ ಮಾಡ್ತಾ ಇದ್ದೀವಿ. ಮನವಿ ಪತ್ರಗಳನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೆಸುವಂತಹ ಕೆಲಸಗಳು ಇಲ್ಲ ಆಗ್ತಾ ಇಲ್ಲ. ಏನಾದ್ರೂ ಕೂಡ ಸಾರ್ವಜನಿಕರ ಹಿತರಕ್ಷಣೆಯಿಂದ ಈ ಒಂದು ಸೇತುವೆಯ ಮರು ನಿರ್ಮಾಣ ಆಗತ್ತಾ, ಅದೇ ರೀತಿ ಇಲ್ಲಿನ ರಸ್ತೆಗಳನ್ನ ಸರಿಪಡಿಸ್ತಾರಾ ಅಂತ ಕಾದು ಕೂತಿದ್ದಾರೆ ಗ್ರಾಮಸ್ಥರು. ಏನಾದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಜನರ ಸಮಸ್ಯೆ ಏನಿದೆ ಆಲಿಸಿ ಆ ಒಂದು ಗ್ರಾಮದ ಸೇತುವೆಯನ್ನ ಮರು ನಿರ್ಮಾಣ ಮಾಡ್ತಾರಾ ಕಾದು ನೋಡ್ಬೇಕಾಗಿದೆ.